ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಕೇಸಿಂದ ಹಿಂದೆ ಹೋಗಿ ಅಂತ ಭೂಮಿ ಶ್ರವಣ್ ಕಾಲಿಗೆ ಬೀಳ್ತಾಳೆ. ಅಜಿತ್ ಮನಸ್ವಿನಿನ ಅಶ್ವಿನಿ ಅಂತ ಹೇಳಿದ್ದಕ್ಕೆ ಸಾರಿ ಅಂತ ಭೂಮಿ ಅಶ್ವಿನಿ ಕಾಲಿಗೆ ಬೀಳ್ತಾಳೆ. ಶ್ರವಣ್ನ ಕನ್ವಿನ್ಸ್ ಮಾಡುವಂತ ಭೂಮಿ ಅಶ್ವಿನಿನ ಕೇಳ್ತಾಳೆ. ಅಜಿತ್ಗೆ ಸಿಟ್ಟು ಬರುತ್ತೆ. ಈ ಕೇಸಲ್ಲಿ ಭಾಗ್ಯಮ್ಮದು ಫಾಲ್ಟ್ ಇಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ, ಯಾರು ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ಅಜಿತ್ ಶ್ರವಣ್ಗೆ ಚಾಲೆಂಜ್ ಹಾಕ್ತಾನೆ. ಈ ಕೇಸಿಂದ ವಾಪಸ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೆ, ಬಟ್ ಅಜಿತ್ ಹೇಳಿರೋ ಈ ಮಾತಿಗೆ ನನ್ನ ಕೇಸ್ನ ಕಂಟಿನ್ಯೂ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಅಂತ ಶ್ರವಣ್ ಭೂಮಿಗೆ ಹೇಳ್ತಾನೆ. ಭೂಮಿ ಕೋರ್ಟ್ಗೆ ಬರೋದು ಬೇಡ ಅಂತ ಹೇಳೋಗ್ತಾನೆ ಅಜಿತ್. ಭೂಮಿ ಗೆಟಪ್ ಚೇಂಜ್ ಮಾಡಿಕೊಂಡು ಬರ್ತಾಳೆ. ಭೂಮಿ ನ್ಯೂ ಅವತಾರ್ ನೋಡಿ ಸದ್ಯ ಶಾಕ್ ಆಗ್ತಾನೆ. ಭೂಮಿ ಲಕ್ಷ್ಮಿ ಸದ್ಯ ಕೋರ್ಟ್ಗೆ ಹೋಗ್ತಾರೆ. ಭಾಗ್ಯಮ್ಮ ಕೇಸಲ್ಲಿ ಭೂಮಿಗೆ ಸಪೋರ್ಟ್ ಮಾಡ್ತಿರೋ ವಿಟ್ನೆಸ್ ಆಗಿರೋ ನೈಬರಲ್ಲಿ ಒಬ್ಳನ್ನ ಅಶ್ವಿನಿ ಬುಕ್ ಮಾಡಿರ್ತಾಳೆ. ಕೋರ್ಟ್ ಎಂಟ್ರೆನ್ಸಲ್ಲಿ ಭೂಮಿ ಅಶ್ವಿನಿಗೆ ಡ್ಯಾಶ್ ಹೊಡಿತಾಳೆ. ಯಾರು ನೀನು ಅಂತ ಅಶ್ವಿನಿ ಬೈತಿರ್ತಾಳೆ. ಅಷ್ಟರಲ್ಲಿ ಶ್ರವಣ್ ಬಂದು ವಿಚಾರಿಸಿರ್ತಾನೆ. ಪಕ್ಕದ ಶಾಪ್ ಅವರು ಅಂತ ಲಕ್ಷ್ಮಿ ಮ್ಯಾನೇಜ್ ಮಾಡ್ತಾಳೆ. ಭೂಮಿನ ಐಡೆಂಟಿಫೈ ಮಾಡಲ್ಲ. ಭಾಗ್ಯಮ್ಮನ ಜೀಪಲ್ಲಿ ಕರ್ಕೊಂಡು ಬರ್ತಾನೆ ಅಜಿತ್. ಲಕ್ಷ್ಮಿ ಭಾಗ್ಯಮ್ಮನ ಮಾತಾಡಿಸ್ತಾಳೆ. ಮಿಸ್ ಆಗಿ ಭೂಮಿ ಅಜಿತ್ ಫೈಲ್ಸ್ನ ಬೀಳಿಸ್ತಾಳೆ. ಫೈಲ್ ಎತ್ಕೊಟ್ಟು ಸಾರಿ ಅಂತ ಹೇಳಿ ಓಡೋಗ್ತಾಳೆ ಭೂಮಿ. ಭೂಮಿ ವಾಯ್ಸ್ ಥರನೇ ಇದೆಯಲ್ಲ, ಭೂಮಿನೇ ಈ ಥರ ಬಂದಿದ್ದಾಳ ಅಂತ ಅಜಿತ್ಗೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಶ್ರವಣ್ ಲಾ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಹಬ್ಬದ ಅಡುಗೆ ಮಾಡಬೇಕು ಅಂತ ಅಜಿತ್ ಮನೆಯಲ್ಲಿ ಪ್ರಿಪೇರ್ ಮಾಡ್ತಿರ್ತಾರೆ. ಸಂಗೀತ ಅಪೋಸ್ ಮಾಡ್ತಿರ್ತಾಳೆ. ಅಜಿತ್ನ ನೋಡಿದ್ರೂ ನೋಡ್ದಲೇ ಇರೋ ಹಾಗೆ ಸತ್ಯ ಹೋಗ್ತಿರ್ತಾನೆ. ಅಜಿತ್ ಕರೀತಾನೆ. ಭೂಮಿ ಇಲ್ಲಿಗೆ ಬಂದಿದ್ದಾಳೆ ಅಂತ ಅಜಿತ್ ಹೇಳ್ತಾನೆ. ಇಲ್ಲ ಶಾಪಲ್ಲೇ ಇದ್ದಾಳೆ ಅಂತ ಲಕ್ಷ್ಮಿ ಮತ್ತು ಸತ್ಯ ಹೇಳ್ತಿರ್ತಾರೆ. ಪೊಲೀಸ್ ಮುಂದೆನೇ ಸುಳ್ಳು ಹೇಳಿಬಿಡಿ ಅಂತ ಅಜಿತ್ ಹೇಳ್ತಾನೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.